आज शनिवार 21 जून को शहर बीदर के फोर्ट परिसर में जिला प्रशासन, जिला पंचायत, आयुष विभाग, खेल एवं युवा अधिकारिता विभाग तथा पर्यटन विभाग के संयुक्त तत्वावधान में आयोजित 11वें अंतर्राष्ट्रीय योग दिवस समारोह मनाया गया। इस अवसर पर वन, पर्यावरण एवं जीव विज्ञान मंत्री ईश्वर खंडे ने संबोधित करते हुए कहा कि स्वास्थ्य जीवन के लिए योग बहुत जरूरी है। उन्होंने कहा कि स्वास्थ्य को बनाए रखना हमारा प्राथमिक कर्तव्य है, क्योंकि स्वास्थ्य ही धन है। योग हमारी प्राचीन विरासत का हिस्सा है, जिसे आज अंतर्राष्ट्रीय मान्यता मिल चुकी है। उन्होंने कहा कि योग व्यक्ति के शारीरिक और मानसिक स्वास्थ्य के लिए अच्छा है और रोग प्रतिरोधक क्षमता को बढ़ाता है तथा शांतिपूर्ण जीवन जीने के लिए अनुकूल है। उन्होंने कहा कि प्रदूषित भोजन, जल और वायु का स्वास्थ्य पर बहुत बुरा प्रभाव पड़ता है, इसलिए हमारा स्वास्थ्य हमारी पहली प्राथमिकता होनी चाहिए। उन्होंने कहा कि योग दिन में सिर्फ एक बार नहीं बल्कि प्रतिदिन करना चाहिए। विधायक शैलेंद्र बेलदानी ने कहा कि योग एक अच्छी स्वास्थ्य पद्धति है, जिसमें हमारे देश की संस्कृति, रीति रिवाज और विचार शामिल है। इस अवसर पर बोलते हुए जिलाधिकारी शिल्पा शर्मा ने कहा कि योग करने से हमारा स्वास्थ्य बढ़ता है, काम करने की इच्छा शक्ति बढ़ती है और व्यक्ति सक्रिय बनता है। इस अवसर पर जिला पंचायत के मुख्य कार्यकारी अधिकारी गिरीश दिलीप बड़ोले, जिला पुलिस अधीक्षक प्रदीप गुड्डे, अतिरिक्त जिला अधिकारी शिव कुमार शीलवंत, अतिरिक्त पुलिस अधीक्षक चंद्रकांत पुजारी, जिला आयुष अधिकारी खुतेजा बेगम सहित जिला स्तरीय अधिकारी, विभिन्न स्कूलों के छात्र छात्राएं और आमजन उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ। ಈ ಶುಭ ದಿನದಂದು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಬೀದರ್ ಜಿಲ್ಲೆಯ ಕೋಟೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ। ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ದರೆ ಎಲ್ಲ। ಇವತ್ತು ಭಾರತೀಯ ಒಂದು ಪರಂಪರೆ ಅಂದರೆ ಇದು ವಿಶ್ವಕ್ಕೆ ಯೋಗದ ಕೊಡುಗೆ ಕೊಟ್ಟಂಥದ್ದು ಯಾವುದಾದ್ರೂ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ। ಪತಾಂಜಲಿ ಯೋಗದ ಹಿಡ್ಕೊಂಡು ಹಿಂದೆ ಸ್ವಾಮಿ ವಿವೇಕಾನಂದರವರು ವಿದೇಶದಲ್ಲಿ 1890ರಲ್ಲಿ ಪ್ರವಾಸ ಮಾಡಿದಂಥ ಯುರೋಪ್ಯದಲ್ಲಿ ಯೋಗದ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥದ್ದು ನಾವು ನೋಡಿದ್ದೇವೆ। 1904ರಲ್ಲಿ ಇವತ್ತು ಏನು ಅನೇಕ ಜನ ವಿದೇಶಿ ಒಬ್ಬರು ಇಲ್ಲಿಗೆ ಆಗಮಿಸಿ ಯೋಗದ ಬಗ್ಗೆ ಅಧ್ಯಯನ ಮಾಡಿ ಅಮೇರಿಕದಲ್ಲೂ ಯೋಗ ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡಿದಂಥದ್ದು। ಇವತ್ತು ಆರೋಗ್ಯ ಭಾಳ ಅತ್ಯಂತ ಮಹತ್ವದಾದಂಥದ್ದು। ಇವತ್ತು ನಾವು ಕೊರೋನಾ ಸಮಯದಲ್ಲಿ ನೋಡಿದ್ದೇವೆ, ಪ್ರಾಣವಾಯು ಇವತ್ತೇನು ನಮ್ಮ ಆಕ್ಸಿಜನ್ ಇಲ್ಲದೆ ಇದ್ದು ಸುಮಾರು ಜನ ಮೃತಪಟ್ಟಿದ್ದಂಥದ್ದು। ಇವತ್ತು ನಾವು ಪ್ರಾಣಾಯಾಮ ಮಾಡೋದರಿಂದ, ಅನೇಕ ಆಸನಗಳು ಮಾಡೋದ್ರಿಂದ, ಬರೀ ಆಸನ ಅಷ್ಟೇ ಇಲ್ಲ, ಇದರಿಂದ ನಮ್ಮಲ್ಲಿ ಧ್ಯಾನ ಇದೆ, ಇದರಿಂದ ಇವತ್ತು ಆಧ್ಯಾತ್ಮಿಕವಾಗಿಯೂ ಇವತ್ತು ಅನೇಕ ರೀತಿಯ ಉಪಯೋಗ ಆಗ್ತದೆ, ಏಕಾಗ್ರತೆ ಬೆಳೀತದೆ। ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಯುವಕರು ಒಳ್ಳೆಯ ರೀತಿಯಿಂದ ಆರೋಗ್ಯವಂತರಾಗಿರಬೇಕು, ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಆರೋಗ್ಯವಂತ ಜನ ಇರಬೇಕು। ಆ ರೀತಿಯಲ್ಲಿ ಯೋಗ ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ದಿನನಿತ್ಯ ಯೋಗ ನಮ್ಮವರೆಲ್ಲರೂ ಮಾಡಬೇಕು। ನಾನು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ। 20 ಕೋಟಿ ರೂಪಾಯಿ ನೋಡಿ, 20 ಕೋಟಿ ರೂಪಾಯಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿನ್ನೆ ಸಚಿವ ಸಂಪುಟದಲ್ಲಿ ಬಸವ ಕಲ್ಯಾಣದಿಂದ 612 ಕೋಟಿ ರೂಪಾಯಿ ಇವತ್ತು ನಮ್ಮ ಅನುದಾನ ಇದ್ದಂಥದ್ದು ಪರಿಷ್ಕೃತ ಒಂದು ಯೋಜನೆಗೆ 740 ಕೋಟಿ ರೂಪಾಯಿಗೆ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ, ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ। ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಂದಾಯ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾರೆ। 7 ಎಕರೆದಾಗ ಈಗ ಪರಿಷ್ಕೃತ ಇದು ಸಂಬಂಧಪಟ್ಟಂಗ ಮನಿ ಏನು ಇದನ್ನ ಮಾಡ್ತಿದೆ ಸರ್, ಎಲ್ಲ ಲೇಔಟ್ ಆಗಿದೆ, ಹಕ್ಕುಪತ್ರ ವಿಳಂಬ ಆಗ್ತಿದೆ ಅನ್ನೋ ವಿಳಂಬ ಆದರೆ ಇಲ್ಲೇ ಜಿಲ್ಲಾಧಿಕಾರಿ ಅವರು ಇದ್ದಾರೆ, ಅದು ವಿಳಂಬ ಆದರೆ ಜಿಲ್ಲಾಧಿಕಾರಿ ಅವರು ನೋಡ್ತಾರೆ, ಆದಷ್ಟು ಶೀಘ್ರದಲ್ಲಿ ಕ್ರಮಬದ್ಧವಾಗಿದ್ದಂಥದ್ದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಹೇಳ್ತೇನೆ। ಆಡಿಯೋ ವೈರಲ್ ಆಗಿದೆ ಸರ್, ಏನು ಆಡಿಯೋ ಇದೆ? ವಸತಿ ಯೋಜನೆಗೆ ಸಂಬಂಧ ನಮ್ಮ ಪಕ್ಷ ಇವತ್ತು ಭ್ರಷ್ಟಾಚಾರ ರಹಿತವಾದಂಥದ್ದು, ಭ್ರಷ್ಟಾಚಾರಕ್ಕೆ ಝೀರೋ ಟಾಲರೆನ್ಸ್ ಇದೆ। ಇವತ್ತು ಯಾರೇ ಅದರಲ್ಲಿ ಭಾಗಿಯಾಗಿದ್ದರೆ, ಮಧ್ಯವರ್ತಿಗಳಿರಲಿ, ದಲ್ಲಾಳಿಗಳಿದ್ರಿ, ಅದಕ್ಕೆ ಪುರಾವೆಗಳಿದ್ದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ।